ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ದಿವಸ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂತ ಈ ಮಹಾಕೃಪೆಗಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಡೈಲಿ ದಿವಸ ಸೇವೆ ಮೂಲಕ ದೇವರ ವಾಕ್ಯವನ್ನು ಕೇಳುತ್ತಿರುವ ನೋಡುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳನ್ನ ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ. ಕರ್ತನಾದ ಯೇಸು ಬಿಡುಗಡೆ ಕೊಡುವಂಥ ದೇವರು ನಿಮ್ಮನ್ನು ಎಲ್ಲದರಲ್ಲಿ ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಸಿರಿಪ್ ಮಕ್ಕಳೇ, ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸುವುದಕ್ಕೆ ಮುಂಚೆ ದೇವರ ವಾಕ್ಯದಲ್ಲಿ ಒಂದು ವಾಕ್ಯನ ಓದಿ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ಆಸೆಪಡ್ತೇನೆ. ಕೀರ್ತನೆಗಳು 77ನೇ ಅಧ್ಯಾಯ 14ನೇ ವಾಕ್ಯ, ಸ್ಲಾಮ್ಸ್ 77:14. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಅದ್ಭುತಗಳನ್ನು ನಡೆಸುವ ದೇವರು ನೀನೇ. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಮ್ಮ ದೇವರು ಅದ್ಭುತಗಳನ್ನು ನಡೆಸುವ ದೇವರಾಗಿದ್ದಾರೆ. ನೋಡಿ, ಭಕ್ತನು ಈ ರೀತಿ ಹೇಳಲ್ಪಟ್ಟಿದೆ, ದೇವರು ನೋಡಿ ನೀನು ಅದ್ಭುತಗಳನ್ನು ನಡೆಸುವ ದೇವರಾಗಿದ್ದಾರೆ. ಆದ್ರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಜೀವನದಲ್ಲಿ ಸೋತು ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ದುಃಖದಲ್ಲಿ ಇರಬೇಕು, ಕಣ್ಣೀರಿರಬೇಕು. ನನ್ನ ಜೀವನದಲ್ಲಿ ನಾನು ಎದುರು ನೋಡುವ ಆಶೀರ್ವಾದ ಇಲ್ವಲ್ಲ, ನಾನು ಎದುರು ನೋಡುವಂಥ ಬಿಡುಗಡೆ ಇಲ್ವಲ್ಲ, ನಾನು ಎದುರು ನೋಡುವಂಥ ಸೌಖ್ಯ ಸಿಗ್ತಾ ಇಲ್ವಲ್ಲ, ನಾನು ಎದುರು ನೋಡುವಂಥ ಒಂದು ಕಾರ್ಯದಲ್ಲಿ ಜಯ ಸಿಗ್ತಲ್ವಂತ ಸೋತು ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಕಾರಣ ನಮ್ಮ ದೇವರು ಅದ್ಭುತಗಳು ನಡೆಸುವಂಥ ದೇವರಾಗಿದ್ದಾರೆ. ಅಲ್ಲಿ ಭಕ್ತಿ ಹೇಳ್ತಾನೆ, ಅದ್ಭುತಗಳು ನಡೆಸುವಂಥ ದೇವರು ನೀನು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಸೇವೆಯಲ್ಲಿ ನೋಡುವಾಗ ಎಷ್ಟೋ ಜೀವನ ಸಾಕ್ಷಿಗಳು ದೇವರು ಮಾಡುವಂಥ ಅದ್ಭುತಗಳು ನೋಡುವಾಗ ಆತನು ಎಷ್ಟು ಅದ್ಭುತ ಸ್ವರೂಪದ ದೇವರು. ಅದೇ ಅದ್ಭುತವನ್ನು ಈ ಬಿಡುಗಡೆ ಸೇವೆ ಮೂಲಕ, ಪ್ರತಿದಿನ ಬಿಡುಗಡೆ ಈ ಪ್ರಾರ್ಥನೆ ಮೂಲಕ ಯೇಸು ಸ್ವಾಮಿ ಇವತ್ತು ನಿಮ್ಮನ್ನು ಒಂದು ಅದ್ಭುತ ಮಾಡಲಿದ್ದಾರೆ. ಆಮೇನ್. ಸೇವೆಯಲ್ಲಿ ಮಕ್ಕಳೇ, ಒಂದು ಸರಿ ಒಂದು ಮನೆಗೆ ಪ್ರಾರ್ಥಿಸಲು ಕರೆದಿದ್ರು. ಆ ಸಹೋದರಿಗೆ ಒಂದು 45 ವಯಸ್ಸು ಇರ್ಬೋದು. ಅವ್ರಿಗೆ ಮದುವೆ ಆಗಿರಲಿಲ್ಲ. ಕೈ, ಕಾಲು, ಮುಖ, ಹೊಟ್ಟೆ ಎಲ್ಲ ಊದ್ಕೊಂಡಿತ್ತು. ಡಾಕ್ಟರ್ ಹತ್ರ ತೋರಿಸಿದ್ದಾರೆ. ಡಾಕ್ಟರ್ ಹೇಳಿದ್ದಾರೆ, ಕ್ರಿಯೇಟಿನ್ ಪ್ರಾಬ್ಲಮ್ ಆಗಿದೆ, ಇವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆರೋಗ್ಯವಾಗಿದೆ, ಇವ್ರಿಗೆ ಹೀಗೆ ಅದು ಸರಿ ಹೋಗಿಲ್ಲ ಅಂದರೆ ಡಯಾಲಿಸಿಸ್ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಸರಿ, ಆ ಮನೆಗೆ ನನ್ನ ಪ್ರಾರ್ಥನೆ ಕರೆದಿದ್ರು. ನಾನು ಪ್ರಾರ್ಥಿಸುತ್ತಿರುವಾಗ ಆ ಸಹೋದರಿಯಲ್ಲಿದ್ದಂಥ ಆ ಅಸುತ್ತ ಆತ್ಮ ಆಚೆ ಬರಲು ಆರಂಭಿಸಿತು. ನಾನು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಆ ಅಸುತ್ತ ಆತ್ಮನ ಓಡಿಸಿದಾಗ ಪ್ರತಿ ಮಕ್ಕಳೇ, ನಡೆದಂಥ ಸಾಕ್ಷಿ ನೋಡಿ, ಆ ಅಸುತ್ತ ಆತ್ಮ ಆ ಸಹೋದರಿನ ಬಿಟ್ಟು ಹೋದ ತಕ್ಷಣ ನೆಕ್ಸ್ಟ್ ಹೋಗಿ ಚೆಕ್ ಮಾಡಿದಾಗ ಕೈ, ಕಾಲು, ಮೂಕ ಎಲ್ಲ ಊತ ನಾರ್ಮಲ್ ಆಗಿ ಡಾಕ್ಟರ್ ಹೇಳಿದ್ದಾರೆ ಕ್ರಿಯೇಟಿನ್ ನಾರ್ಮಲ್ ಆಗಿದೆ, ಇವಾಗ ನಿಮಗೆ ಕಿಡ್ನಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿದ್ರ, ನೀನು ಅದ್ಭುತಗಳು ಮಾಡುವಂಥ ದೇವರು. ಆಮೆ ಅದೇ ಅದ್ಭುತನ ನೀವು ನಂಬುವಾಗ, ನೀವು ವಿಶ್ವಾಸ ಮಾಡುವಾಗ, ಅದ್ಭುತ ಸ್ವರೂಪನಿಗೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಕುಟುಂಬದಲ್ಲಿ ಜಾಗ ಕೊಡುವಾಗ ಅದೇ ಅದ್ಭುತ ಈಗಲೇ ನಿಮ್ಮ ಜೀವನದಲ್ಲಿ ನಡೆದಿದ್ದು. ಮಕ್ಕಳೇ, ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ದೇವರೇ, ಅದ್ಭುತ ನಡೆಸುವ ದೇವರಾಗಿದೆಯಪ್ಪ. ಇದು ಈ ಡೈಲಿ ದಿವಸಲ್ಲಿ ಯಾರೆಲ್ಲ ಯಾವ ಕಾರ್ಯಗೋಸ್ಕರ ಅದ್ಭುತನ ಎದುರು ನೋಡಿ ಪ್ರಾರ್ಥಿಸ್ತಿದ್ದಾರೋ, ನಿಮ್ಮ ವಾಕ್ಯವನ್ನು ನಂಬಿಕೆಯಿಂದ ಕೇಳ್ತಿದ್ದಾರೋ, ಸ್ವಾಮಿ ಅದ್ಭುತ ಮಾಡುವ ಶಕ್ತಿ ಈಗಲೇ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಒಬ್ಬೊಬ್ಬರ ಮೇಲೆ ಇಳಿಬೇಕೆಂದು ಪ್ರಾರ್ಥಿಸ್ತೀನಿ ಸಪ್ಪ. ಅವರು ಸೆಳೆದಿರುವಂಥ ವ್ಯಾಧಿಯಲ್ಲಿ ಒಂದು ಅದ್ಭುತ ನಡೀಲಿ ಸಪ್ಪ. ಅವ್ರ ಕುಟುಂಬದಲ್ಲಿರುವ ಸಾಲದಲ್ಲಿ ಒಂದು ಅದ್ಭುತ ನಡೀಲಿ ಸ್ವಾಮಿ. ಅವ್ರ ಮನೆಯಲ್ಲಿ ಓಡಾಡುತ್ತಿರುವ ಎಲ್ಲ ಅಸುತ್ತ ಆತ್ಮಗಳ ಮೇಲೆ, ಸೈತಾನ ಕ್ರಿಯೆಗಳ ಮೇಲೆ ಒಂದು ಅದ್ಭುತಗಳು ನಡೀಲಿ ಸ್ವಾಮಿ. ಅವ್ರಿಗೆ ಬೇಕಾದ ಎಲ್ಲ ಕಾರ್ಯದಲ್ಲಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅದ್ಭುತ ನಡಿಬೇಕೆಂದು ಪ್ರಾರ್ಥಿಸ್ತೇನಪ್ಪ. ಆ ರೀತಿ ಮಾಡಿಬಿಟ್ಟಿದಾಗ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇನೆ ನಮ್ಮ ಜೀವ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.